ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 10 ಗಂಟೆಯಿಂದ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಇಬ್ಬರು ಹೋದರು. ಆದಮೇಲೆ ಕೆಲವೊಂದಿಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಗುರೆಳ್ಳು ಪುಡಿ ಎಲ್ಲ ಮಾಡ್ಕೊಳೋದಿತ್ತು ಇವತ್ತು. ಹಾಗಾಗಿ ಅದನ್ನೂ ಕೂಡ ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರಿಬೇಕು. ಎಷ್ಟು ಚೆನ್ನಾಗಿ ಹುರಿತೀವಲ್ಲ ಅಷ್ಟು ಚೆನ್ನಾಗಿ ಇದು ಫ್ಲೇವರ್ ಬರುತ್ತೆ, ಆಮೇಲೆ ಘಮ ಇರುತ್ತೆ. ನೀವು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ನೋಡಿ, ಇಷ್ಟು ಚೆನ್ನಾಗಿ ಕೆಂಪಗೆ ಹುರಿದಿದ್ದೀನಿ ಜೀರಿಗೆ ಪುಡಿನ. ನಾನು ಜೀರಿಗೆ ಪುಡಿನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಧನಿಯಾ ಪುಡಿ ಕೂಡ, ಧನಿಯಾನ ಹುರಿದುಬಿಟ್ಟು ಪುಡಿ ಮಾಡ್ತಾರೆ. ಅದಕ್ಕೆ ಒಂಚೂರು ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತೇನೆ. ಹಾಗೆ ನಾನು ಗುರೆಳ್ಳನ್ನು ಕೂಡ ಹುರಿತಾ ಇದ್ದೀನಿ. ಗುರೆಳ್ಳು ಏನಂದರೆ ಸಣ್ಣ ಊರಿನಲ್ಲೇ ಹುರಿಬೇಕು. ಅದು ಪೂರ್ತಿ ಚಟಪಟ ಅನ್ನೋದು ಕಡಿಮೆ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಹುರಿಬೇಕಾಗತ್ತೆ. ಇಲ್ಲ ಅಂದರೆ ಒಂಥರ ಕಮಟು ವಾಸನೆ ಬಂದಂಗೆ ಬರುತ್ತೆ. ನೀವು ಜಾಸ್ತಿ ದಿನ ಕೂಡ ಇಡೋಕ್ಕಾಗಲ್ಲ ಇದನ್ನು, ಆ ರೀತಿ ಆಗುತ್ತೆ. ನಾನೇನು ಮಾಡ್ತೀನಿ, ಎಲ್ಲನೂ ಆದಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ. ಈ ಕಡೆ ಇದನ್ನು ಹುರಿಯೋಕೆ ಇಟ್ಬಿಟ್ಟು ಹಾಗೆ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಜೀರಿಗೆ ಪುಡಿನ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಏನಂದರೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಈ ರೀತಿ ಜೀರಿಗೆ ಪುಡಿನ ಮಾಡಿ ಇಟ್ಕೊಳೋದ್ರಿಂದ ನಿಮಗೆ ಮಜ್ಜಿಗೆಗಾಗುತ್ತೆ, ಆಮೇಲೆ ಎಲ್ಲ ಅಡುಗೆಗೂ ಕೂಡ ಇದನ್ನು ಹಾಕೋದಕ್ಕೆ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಮಜ್ಜಿಗೆಗಂತೂ ತುಂಬಾ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಈ ಥರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊತೀನಿ ನಾನು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡಿ ಇಟ್ಕೋಬೇಕು. ಯಾಕಂದರೆ ಒಮ್ಮೆ ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ, ಅದರ ಫ್ಲೇವರ್ ಹೋಗುತ್ತೆ, ಅದರ ಘಮ ಹೋಗುತ್ತೆ ಜಾಸ್ತಿ ಮಾಡಿಟ್ರೆ. ಹಾಗೆ ನಾನು ಧನಿಯಾ ಕಾಳಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ. ಧನಿಯಾ ಕಾಳು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಜವಾರಿ ತೊಗೊಂಡಿದ್ದೀನಿ. ಇದಕ್ಕೆ ಕಲರ್ ಹಾಕಿಲ್ಲ ಅವರು. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಹದವಾಗಿ ಹುರಿಬೇಕು. ಹದವಾಗಿ ಹುರಿದ್ರೇ ಇದು ಚೆನ್ನಾಗಿರುತ್ತೆ. ನಾನು ಈ ಥರ ಗಾಜಿನ ಬಾಟ್ಲ್ಗಳಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೊತೀನಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ಯಾಕಂದರೆ ಧನಿಯಾ ಪುಡಿ ಜಾಸ್ತಿ ಅಷ್ಟು ನಾನು ಅಡುಗೆಗೆ ಹಾಕಲ್ಲ, ಕಡಿಮೆ. ಜೀರಿಗೆ ಪುಡಿನೂ ಕೂಡ ಕಡಿಮೆ ಅಡುಗೆಗೆ ಹಾಕೋದು. ನಾನು ಮಜ್ಜಿಗೆಗೆ ಜಾಸ್ತಿ ಬಳಸ್ತೀನಿ ಇದನ್ನು. ಅಡುಗೆಗೂ ಕೂಡ ಇದನ್ನೇ ಬಳಸಿ ಇಟ್ಕೊತೀನಿ. ಈ ಥರ ನಾವು ಮಧ್ಯಕ್ಕೆ ಅಡುಗೆ ಮಾಡಬೇಕಾದ್ರೇ ಈ ಥರದ್ದು ಸ್ವಲ್ಪ ಸ್ವಲ್ಪ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಈ ಥರ ರೆಡಿ ಇದ್ದರೆ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ. ಗುರೆಳ್ಳು ಪುಡಿ ಅಂತೂ ನಮಗೆ ಎಲ್ಲ ಒಂದು ತರಕಾರಿ ಪಲ್ಯಕ್ಕೆಲ್ಲದಕ್ಕೂ ಬೇಕೇ ಬೇಕು ನಮ್ಮ ಮನೆಯಲ್ಲಿ. ಹಂಗಾಗಿ ಇದನ್ನು ಕೂಡ ನಾನು ಮಾಡಿ ಇಟ್ಕೊತೀನಿ. ಇದನ್ನು ಜಾಸ್ತಿ ಮಾಡಿಬಿಟ್ಟು ಹೊರಗಡೆ ಇಡ್ತೀವಲ್ಲ, ಏನಾಗುತ್ತೆ, ಒಂದೊಂದು ಸಾರಿ ಕಮಟು ವಾಸನೆ ಬರುತ್ತೆ. ಹಂಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪನೇ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇದು ಕೂಡ ಅಷ್ಟೇ, ಪೂರ್ತಿ ತರಿನೂ ಇರಬಾರ್ದು, ಪೂರ್ತಿ ಸಣ್ಣಕ್ಕೂ ಇರಬಾರ್ದು. ಆ ರೀತಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಕೂಡ ಒಂದು ಗ್ಲಾಸ್ ಕಂಟೈನರಲ್ಲಿ ನಾನು ಎತ್ತಿಟ್ಕೊತೀನಿ. ಹಾಗೆ ಎಣ್ಣೆ ಕೂಡ ಖಾಲಿಯಾಗಿತ್ತು ಇವತ್ತು. ಎಣ್ಣೆ ಕೂಡ ರಿಫಿಲ್ ಮಾಡ್ತಾಯಿದ್ದೀನಿ. ಈ ಥರ ಸಣ್ಣ ಪುಟ್ಟದ ಕೆಲಸಗಳು ಹಾಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಯಾವುದೂ ಮುಗಿಯೋದೇ ಇಲ್ಲ. ಮನೆಯಲ್ಲಿ ಕೆಲಸ ಮುಗಿಯುತ್ತೆ ಅಂತ ಅಂದ್ಕೋಬೇಕಷ್ಟೇ ನಾವು, ಆದರೆ ಮುಗಿಯೋದಿಲ್ಲ. ಯಾಕಂದರೆ ಈ ಥರದ್ದು ಎಷ್ಟಿರುತ್ತೋ ಏನೋ ಚಿಕ್ಕ ಚಿಕ್ಕ ಕೆಲಸಗಳು ಅದೇ ಒಂದೊಂದು ಸಾರಿ ಟೈಮ್ ಜಾಸ್ತಿ ಹಿಡ್ಕೊಂಬಿಡುತ್ತೆ. ಈಗ ನೋಡಿ, ಆ ಗಾಜಿನ ಬಾಟ್ಲಿಗೆ ಸ್ವಲ್ಪ ಹಾಕ್ಕೊಂಡೆ, ಅದು ಒಂದು ಸ್ವಲ್ಪ ತುಂಬಿಸ್ಕೊಂಡೆ, ಮತ್ತು ಉಳಿದಿರೋದನ್ನು ಈ ಒಂದು ಸ್ಟೀಲ್ ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಕಂಟೈನರ್ಸು ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ತುಂಬ ಒಳ್ಳೆಯದು. ಇದು ಸ್ಪ್ರೇ ಕೂಡ ಬರುತ್ತೆ, ಹಾಗೆ ಕೂಡ ಹಾಕಕ್ಕೆ ಬರುತ್ತೆ ಗಾಜಿನ ಬಾಟ್ಲು. ಇದು ತುಂಬಾ ಚೆನ್ನಾಗಿದೆ. ನಾನೀಗ ಒಂದು 3-4 ತಿಂಗಳಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಅನಿಸಿದೆ. ಇದನ್ನು ಯೂಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಸ್ಪ್ರೇ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಹತ್ಕೊಳುತ್ತೆ ದೋಸೆ ಚಪಾತಿಗೆಲ್ಲ.
ಹಾಗೆ ಸಂಜೆ ನನ್ನ ಮಗಳಿಗೆ ಸ್ನ್ಯಾಕ್ಗೋಸ್ಕರ ಚಾಕ್ಲೇಟ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಈ ಮಗ್ಗಲ್ಲೇ ಕೇಕ್ ಮಾಡ್ತಾಯಿದ್ದೀನಿ. ಮಗ್ ಕೇಕ್ ಅಂತಲೂ ಹೇಳ್ತಾರೆ ಇದಕ್ಕೆ. ನಾನಿಲ್ಲಿ 2 ಚಮಚದಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸಕ್ಕರೆ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಏನೂ ಸಮಸ್ಯೆ ಇಲ್ಲ. ನಾನು ಹೆಚ್ಚಾಗಿ ಮೈದಾ ಹಿಟ್ಟನ್ನು ಬಳಸಲ್ಲ, ಗೋಧಿ ಹಿಟ್ಟನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು. ಹಂಗಾಗಿ ಇವತ್ತು ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ನಾನು ಯಾವ ಚಮಚದಲ್ಲಿ ಸಕ್ಕರೆ ಹಾಕಿದ್ನಲ್ಲ ಅದೇ ಚಮಚನಲ್ಲಿ ನಾನೀಗ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಟ್ಟು 4 ಸ್ಪೂನು ಗೋಧಿ ಹಿಟ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದೇ ಚಮಚನಲ್ಲೇ ಎಲ್ಲದೂ ಒಂದೇ ಚಮಚ ಅಳತೆನಲ್ಲೇ ಹಾಕಬೇಕು. 4 ಚಮಚ ಗೋಧಿ ಹಿಟ್ಟು, 1 ಚಮಚ ಕೋಕೋ ಪೌಡ್ರನ್ನ ತೊಗೊಂಡಿದ್ದೀನಿ. ಅನ್ಸ್ವೀಟೆಂಡ್ ಕೋಕೋ ಪೌಡ್ರ್, ಇದು ಸ್ವೀಟ್ ಇರೋದಿಲ್ಲ ಆ ಥರದ್ದು. ಹಾಗೆ ಇದಕ್ಕೆ ಒಂದು ಪಿಂಚು ಏನಂದರೆ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಬೇಕಿಂಗ್ ಸೋಡಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಮಗ್ ಕೇಕ್ ಏನಂದರೆ ತುಂಬಾ ಈಸಿ ಮಾಡೋದು, ತುಂಬ ಕಷ್ಟ ಏನಿಲ್ಲ. ನೋಡಿ, ಈ ಮಗ್ ಕೇಕ್ ಅಂದರೆ ಮಗ್ಗಲ್ಲೇ ನಾವು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು. ನಾನಿಲ್ಲಿ ನಾನೇನು ಚಮಚ ತೊಗೊಂಡಿದ್ನಲ್ಲ ಅದರಲ್ಲೇ ನಾನಿಲ್ಲಿ ಒಂದು 4 ಸ್ಪೂನ್ನಷ್ಟು ನಾನಿಲ್ಲಿ ಹಾಲನ್ನು ಹಾಕಿದ್ದೀನಿ. ಮೊದಲು ಕಲಸಿ ನೋಡ್ಕೊತೀನಿ, ಮತ್ತೆ ಬೇಕು ಅಂದರೆ ಇದಕ್ಕೆ ಹಾಲನ್ನು ಹಾಕ್ಕೋಬೇಕಾಗತ್ತೆ. ಮೈದಾ ಹಿಟ್ಟಿಗೆ ಅಷ್ಟೊಂದು ನೀರಾಗಲಿ ಹಾಲಾಗಲಿ ಸೇರಲ್ಲ. ಆದರೆ ಗೋಧಿ ಹಿಟ್ಟಿಗೆ ಏನಂದರೆ ಕೆಲವೊಂದು ಗೋಧಿಗೆ ನೀರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳೋ ಶಕ್ತಿ ಇರುತ್ತೆ. ಹಂಗಾಗಿ ನೀವು ಅದನ್ನ ಅಳತೆ ಹೇಳೋಕ್ಕಾಗಲ್ಲ. ನಾನಿಲ್ಲಿ ನೋಡಿ, ಇದು ಕಲಿಸ್ದೆ ಇಷ್ಟ ಆಯಿತು. ಈಗ ಇನ್ನೂ 1 ಸ್ಪೂನ್ನಷ್ಟು ನಾನು ಇಲ್ಲಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹದ ಹೆಂಗಿರಬೇಕಂದ್ರೆ ದೋಸೆ ಹಿಟ್ಟಿನ ಹದಕ್ಕಿರಬೇಕು. ನೀವು ಎತ್ತಿ ನೋಡಿದಾಗ ಅದು ಚೆನ್ನಾಗಿ ಪೋರಾಗ್ತಿರಬೇಕು, ಆ ರೀತಿಯಾದಂಥ ಹದ ಇರಬೇಕಾಗತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರಬೇಕು. ಇಷ್ಟ ಆದರೆ ಸಾಕಾಗತ್ತೆ. ಎಲ್ಲ ಇಂಗ್ರೀಡಿಯೆಂಟು ಚೆನ್ನಾಗಿ ಕೂಡ್ಕೋಬೇಕು, ಗಂಟಿರಬಾರ್ದು, ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಈಗ ಇದು ಈ ಸ್ಪೂನ್ನ ತಕ್ಕೊಂಬಿಡ್ತೀನಿ. ಈಗ ಮೇಲೆ ಏನು ಹತ್ಕೊಂಡಿದೆಯಲ್ಲ ಅದನ್ನೆಲ್ಲ ಕೈಲಿಂದ ನಾನು ಒರೆಸ್ಕೊತೀನಿ. ಇಲ್ಲಾಂದರೆ ನೀವು ಟಿಶ್ಯೂ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಮೈಕ್ರೋವೇವಲ್ಲಿ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕು ಅಂದರೆ ಇದನ್ನು ಕಡಾಯಿನಲ್ಲೂ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಯಾವುದೇ ಸೆರಾಮಿಕ್ ಕಪ್ ಇರ್ಬೋದು, ಅದು ಚೆನ್ನಾಗಿ ಕಡಾಯಿನಲ್ಲೂ ಕೂಡ ಅದರಲ್ಲಿ ಚೆನ್ನಾಗಾಗುತ್ತೆ. ನಾನಿಲ್ಲಿ ಚಾಕೋ ಚಿಪ್ಸನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೇನೆಂದರೆ ಚಾಕ್ಲೇಟ್ ಫ್ಲೇವರ್ ಅಂದ್ರೇ ಅಷ್ಟು ಇಷ್ಟ ಆಗುತ್ತೆ. ಇದ್ರ ಮೇಲೆ ಚಾಕೋ ಚಿಪ್ಸ್ ಹಾಕ್ಬಿಟ್ರಂತೂ ಇನ್ನೂ ಇಷ್ಟಪಡ್ತಾರೆ. ನಾನಿಲ್ಲಿ 1 ಸ್ಪೂನ್ನಷ್ಟು ಚಾಕೋ ಚಿಪ್ಸನ್ನು ಮೇಲೆ ಸೇರಿಸಿದ್ದೀನಿ. ನೀವು ಬ್ಯಾಟ್ರ್ ಒಳಗಡೆ ಕೂಡ ನೀವು ಇದನ್ನು ಸೇರಿಸ್ಕೋಬೋದು. ನಾನಿಲ್ಲಿ 5 ನಿಮಿಷ ಪ್ರೀಹೀಟ್ ಮಾಡಿದ್ದೆ ಮೈಕ್ರೋವೇವ್ನ. ಈಗ ಇದರಲ್ಲಿ ಈ ಕಪ್ಪನ್ನು ಇಟ್ಬಿಟ್ಟು ಮತ್ತು 15 ನಿಮಿಷ ಇದನ್ನು 230 ಡಿಗ್ರಿಯಲ್ಲಿ ಇಡ್ತಾಯಿದ್ದೀನಿ. ಈ ರೀತಿ ಇಟ್ಬಿಟ್ರೆ ನಿಮಗೇನಂದರೆ ಮೊದಲು ನೀವು 10 ನಿಮಿಷ ಇಡಿ, ಆಮೇಲೆ ಅದನ್ನು 5 ನಿಮಿಷ ಹೆಚ್ಚಿಗೆ ಮಾಡಿ. ಕೆಲವೊಂದು ಸಾರಿ 10 ನಿಮಿಷದಲ್ಲಿ, ಕೆಲವೊಂದು ಮೈಕ್ರೋವೇವು 10 ನಿಮಿಷದಲ್ಲೇ ಆಗುತ್ತೆ. ಇದನ್ನು ಇಟ್ಬಿಟ್ಟು ನಾನಿಲ್ಲಿ ಬಂದಿದ್ದೆ ಅಡುಗೆ ದೇವ್ರ ಮನೆನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮೆಲ್ಲಗೆ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು. ಬೆಳಗ್ಗೆನೇ ಇದು ಮೇಲೆ ಇರುವಂಥ ಮೆಶ್ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಆಗಿದೆ. ಈಗ ಇದನ್ನು ಜೀಡ ಬಳ್ಕೊಂಡು ಚೆನ್ನಾಗಿ ಕಸ ಬಳಿದು ಒರೆಸ್ಕೋಬೇಕು. ಇದೆಲ್ಲ ಸಾಮಾನು ತೆಗ್ದಿದ್ದೀನಿ ನಾನು, ಯಾಕಂದರೆ ಜೀಡ ಬಳಿಬೇಕು, ಕಸ ಬಳ್ಕೋಬೇಕು. ಅದಕ್ಕೋಸ್ಕರ ಇದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನು ತೆಗ್ದಿದ್ದೀನಿ. ಈಗ ಎಲ್ಲನೂ ಒಂದೊಂದೇ ಕೆಲಸಗಳನ್ನು ನಾನು ಮಾಡ್ಕೊತಾ ಇದ್ದೀನಿ. ಈಗ ಶ್ರಾವಣ ಕೂಡ ಬರುತ್ತೆ, ಕ್ಲೀನ್ ಮಾಡ್ಕೋಬೇಕು. ನನಗೆ ಒಬ್ಳಿಗೇ ಎಲ್ಲನೂ ಒಂದೇ ಸಾರಿಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಮೆಲ್ಲಗೆ ಒಂದು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಫಸ್ಟು ದೇವ್ರ ಮನೆ ಮಾಡೋಣ ಅಂತ ಹೇಳಿ, ಯಾಕಂದರೆ ಮೊನ್ನೆ ಎಲ್ಲ ಮನೇಲಿ ಇರಲಿಲ್ಲ ಅಲ್ವಾ, ಹಾಗಾಗಿ ಧೂಳು ಜಾಸ್ತಿ ಆಗಿದೆ.
ನಮ್ಮ ಮನೆಯಲ್ಲಿ ಏನಂದರೆ ಒಂದು ರೂಮ್ ಹಿಂಗೆ ಮಾಡಿದ್ವಿ, ಮತ್ತು ನೆಕ್ಸ್ಟ್ ರೂಮ್ ಮಾಡೋಷ್ಟರಲ್ಲಿ ಎಲ್ಲ ರೂಮ್ ಮುಗೀತು ಅಂದರೆ ಫಸ್ಟ್ ರೂಮ್ ನಾವೇನು ಕ್ಲೀನ್ ಮಾಡಿರ್ತೀವಲ್ಲ ಅದನ್ನು ಮತ್ತೆ ವಾಪಸ್ ಕ್ಲೀನ್ ಮಾಡಬೇಕು, ಆ ರೀತಿ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಧೂಳು ಕೂಡ ಜಾಸ್ತಿ ಬರುತ್ತೆ. ಈಗ ಆಷಾಢ ಆಗಿರೋದ್ರಿಂದ ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ, ಮೇಲೆ ಮನೆ ಇರೋದ್ರಿಂದ ಇನ್ನೂ ಜಾಸ್ತಿ ಧೂಳೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದನ್ನು ನಾನು ನಾಳೆ ಕ್ಲೀನ್ ಮಾಡ್ಕೊತೀನಿ. ಮೆಲ್ಲಗೆ ಒಂದೊಂದೇ ಮಾಡ್ಕೊತೀನಿ, ಒಂದೇ ಸರಿಗೆ ನಾನು ಜಾಸ್ತಿ ಮಾಡಿಬಿಟ್ಟು ಹೈರಾಣಾಗಕ್ಕೆ ಹೋಗಲ್ಲ ಈ ಸರಿ. ಈಗ ನೋಡಿ ಇಷ್ಟು ಥರ ಡಸ್ಟ್ ಎಲ್ಲ ಕೂತಿರುತ್ತೆ, ಅದನ್ನೆಲ್ಲ ಬಟ್ಟೆಯಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಬಾಗಿಲು ಅದನ್ನು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ಒಂದು ಸಾರಿ ಎಲ್ಲ. ಆಮೇಲೆ ಸಾಮಾನುಗಳನ್ನು ಎತ್ತಿಟ್ಕೊಳಕ್ಕೆ ಈಸಿ ಆಗುತ್ತೆ. ಹಾಗೆ ಕಿಟಕಿಗೆಲ್ಲ ನಾನು ಮೆಷನ್ನು ಹಾಕ್ಬಿಡ್ತೀನಿ. ಮೆಶ್ ಇಲ್ಲ ಅಂದರೆ ತುಂಬಾ ಧೂಳು ಬರುತ್ತೆ ಮತ್ತು ಸೊಳ್ಳೆಗಳು ಜಾಸ್ತಿ ಇರುತ್ತೆ ನಮ್ಮ ಮನೆ ಹತ್ತಿರ. ಈಗ ನೋಡಿ ಚೆನ್ನಾಗಿ ಒಂದು ಸಾರಿ ಇದನ್ನು ಈ ರೀತಿ ಮಾಪಿಂದ ಚೆನ್ನಾಗಿ ಒರೆಸ್ಕೊಂಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಅನಿಸುತ್ತೆ, ಮನೆ ನೀಟಾಗಿ ಕ್ಲೀನಾಗಿದೆ ಅನ್ನೋಕ್ಕೋಸ್ಕರ ಅನಿಸುತ್ತಲ್ಲ, ನಮಗೂ ಕೂಡ ಒಂದು ನೆಮ್ಮದಿ ಅನ್ನೋದಿರುತ್ತೆ ಮನೆಯಲ್ಲಿ. ನಾನು ಇದಕ್ಕೆ ಒಂದು ಸ್ವಲ್ಪ ಫಿನೈಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಮತ್ತೆ ಏನೂ ಹಾಕಿಲ್ಲ. ಹಾಗೆ ಫಿನೈಲ್ ಹಾಕಿಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಮತ್ತೆ ವಾಪಸ್ ಸಾಮಾನುಗಳನ್ನು ಇದ್ದ ಜಾಗಕ್ಕೆ ಎಲ್ಲ ಎತ್ತಿಟ್ಕೊತೀನಿ. ಈ ಮೆಶ್ ಕೂಡ ನೋಡಿ ಇಲ್ಲಿ ಒಗೆದಾಕಿದೆ, ಒಣ ಹಾಕಿದ್ದೀನಿ. ಇದನ್ನು ಬ್ರಷಿಂದ ಕ್ಲೀನ್ ಮಾಡ್ತೀನಿ ನಾನು. ಬ್ರಷಿಂದ ಕ್ಲೀನ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಹಾಕಿದ್ದೆ. ಈಗ ನೀರೆಲ್ಲ ಇಳಿದಿದೆ, ಹಾಗೆ ದೇವ್ರ ಮನೆ ಕೂಡ ಸ್ವಚ್ಛ ಆಗಿದೆ. ಈಗ ಅದು ಒರೆಸಿರೋದೆಲ್ಲ ಒಣಗಿ ಆಯಿತು ಅಂದರೆ ಅದನ್ನು ತೊಗೊಂಡೋಗಿ ಕಿಟಕಿದೆಲ್ಲ ತೊಗೊಂಡೋಗಿ ಹಾಕಿಬಿಡ್ತೀನಿ. ಹಾಗೆ ಹೊರಗಿಂದು ಕೂಡ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ ಬಾಲ್ಕನಿದು. ಬಟ್ ಮಳೆ ಸ್ವಲ್ಪ ಬಂದಂಗಾಯಿತು, ಮಳೆನೇ ಆಗ್ತಿಲ್ಲ, ಬರೀ ಗಾಳಿ. ಸ್ವಲ್ಪ ಒಂದೆರಡು ಹನಿ ಬೀಳುತ್ತೆ ಮತ್ತೆ ಇದಾಗುತ್ತೆ. ನೋಡಿ ಕಿಟಕಿ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ. ಇದ್ರದ್ದು ಮೆಷನ್ನು ನಾನು ತೊಳೆದಿದ್ದೀನಿ. ಸ್ವಲ್ಪ ಬಾಲ್ಕನಿ ಕೂಡ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೊಳಕ್ಕಾಗಿಲ್ಲ ನನಗೆ. ಹಾಗಾಗಿ ಮೊದಲು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಮೆಶ್ ಹಾಕಕ್ಕೆ ಬರುತ್ತೆ ಅನ್ನೋಕ್ಕೋಸ್ಕರ ಇವತ್ತು ಕಿಟಕಿದೆಲ್ಲ ತೆಗ್ದಿದ್ದೆ. ಅದನ್ನು ಕೂಡ ಇವತ್ತು ಮಾಡ್ತೀನಿ ನಾನು. ಹಾಗೆ ಕೆಲವೊಂದು ಎಲೆಗಳು ಒಣಗೋಗಿದೆ, ಎಲ್ಲೋ ಆಗಿದೆ, ಬರ್ನ್ ಆಗಿರೋ ಥರ ಆಗಿದೆ. ಆಮೇಲೆ ಇಲ್ಲಿ ತರಕಾರಿ ಸಿಪ್ಪೆ ಇಟ್ಟಿದ್ದೆ, ಅದು ಎಲ್ಲನೂ ಹಾಗೆ ಎತ್ತಿಟ್ಬಿಟ್ಟು ಬಂದು 3 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ಹೇಳಿ ಕೂತಿದ್ದೆ. ಇವತ್ತು ಮಜ್ಜಿಗೆ ಮತ್ತು ಆ ಜೀರಿಗೆ ಪುಡಿ ಮಾಡಿದ್ನಲ್ಲ, ಆ ಜೀರಿಗೆ ಪುಡಿ ಅನ್ನ ಊಟ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಅನಿಸುತ್ತೆ, ಈ ರೀತಿ ಉಂಡ್ರೆ ಹಿತ ಅನಿಸುತ್ತೆ ಹೊಟ್ಟೆಗೆ. ನನಗೂ ಕೂಡ ತುಂಬ ಇಷ್ಟ ಈ ರೀತಿ ಊಟ ಮಾಡೋದು. ಇದಿಷ್ಟು ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ನಾನು ಹೊರಗಡೆ ಹೋಗಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಇದು ರೆಡಿಯಾಗಿತ್ತು. ಮಗ್ ಕೇಕು ನೋಡಿ. ಇದನ್ನು ಯಾವ ರೀತಿ ಆಗಿದೆ ಅಂತ ನೋಡಬೇಕು ಅಂದರೆ ಈ ರೀತಿ ಸ್ಟಿಕ್ ಇರುತ್ತೆ ನೋಡಿ, ಅದನ್ನ ತೊಗೊಂಡು ಕೆಳಗಡೆ ಚುಚ್ಚಿ ನೋಡಿದ್ರೆ ನಿಮಗೆ ಈಸಿಯಾಗಿ ಹೊರಗಡೆ ಬರುತ್ತೆ. ಯಾವುದೇ ಥರ ಹಿಟ್ಟು ಅಂಟ್ಕೊಳಲ್ಲ. ಈ ರೀತಿ ಆಯಿತು ಅಂದರೆ ನಮಗೆ ಮಗ್ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಆರಕ್ಕಿಟ್ಬಿಟ್ಟು ನಾನು ಮತ್ತೆ ಈಗ ಹೊರಗಡೆ ಹೋಗ್ತೀನಿ. ಎಲ್ಲ ಕ್ಲೀನ್ ಮಾಡಿದೆ ನಾನು. ನೋಡಿ ಇದಿಷ್ಟು ಮೆಶ್ ಎಲ್ಲ ಹಾಕಿದೆ. ಜೀಡ ಕೂಡ ಬಳದೆ ನಾನು ಚೆನ್ನಾಗಿ. ಜೀಡ ಬಳದೆ. ಈಗ ಒಂದು ಸ್ವಲ್ಪ ಕಟಿಂಗ್ ಎಲ್ಲ ಮಾಡೋದಿತ್ತಲ್ಲ ಗಿಡದ್ದು, ಅದನ್ನು ಪೂರ್ತಿಯಾಗಿ ಮಾಡಿಲ್ಲ ನಾನು ಇನ್ನೂ. ಪೂರ್ತಿ ಮಾಡಬೇಕು, ಮಾಡಿದ್ರೇ ಅದು ಚೆನ್ನಾಗಿ ಅನಿಸುತ್ತೆ ಗಾರ್ಡನ್. ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದ್ರ ಎಲೆಗಳು ನೋಡಿ ಯಾವ ರೀತಿ ಒಣಗೋಗಿದೆ ಅಂತ. ಇದನ್ನೆಲ್ಲ ತಕ್ಕೊತೀನಿ ನಾನು. ಯಾಕಂದರೆ ಈ ರೀತಿ ಒಣಗಿರೋ ಎಲೆಗಳಿದ್ದರೆ ಗಿಡ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಬೇಜಾರು ಅನಿಸುತ್ತೆ ನೋಡೋದಕ್ಕೆ. ಆಮೇಲೆ ಏನೋ ಒಣಗೋಗಿರೋ ಥರ ಅಂತ ಅನಿಸ್ತಾ ಇರುತ್ತೆ. ಇದನ್ನೆಲ್ಲ ಕಟ್ ಮಾಡಿ ನೋಡಿ ತೆಗ್ದಿದ್ದೀನಿ. ಕೆಲವೊಂದು ಗಿಡಗಳದ್ದು ಮಾತ್ರ ಮಾಡಿದ್ದೀನಿ, ಎಲ್ಲ ಗಿಡಗಳು ಮಾಡಿಲ್ಲ. ನೋಡಿ ನೋಡೋದಕ್ಕೆ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಒಂದು ಪಾರ್ಟನ್ನು ಮಾಡಿ ಮುಗಿಸ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗಳು ಕೂಡ ಬರೋ ಟೈಮ್ ಆಯಿತು. ಅಷ್ಟರಲ್ಲೇ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಉಳಿದಿದ್ದನ್ನು ನಾಳೆಗೆ ಮಾಡ್ಕೊತೀನಿ ಒಂದೇ ಸರಿಗೆ. ನನಗೂ ಕೂಡ ಕಷ್ಟ ಅನಿಸುತ್ತೆ. ಅವಳು ಬಂದಮೇಲೆ ಅವಳಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದು, ಅವಳನ್ನ ಊಟ ಮಾಡಿಸೋದು ಏನಾದರೂ ಇದ್ದರೆ ಅದನ್ನು ಮಾಡೋಕ್ಕಾಗತ್ತೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಕಸ ಎಲ್ಲ ಬೆಳೆದು ಎಲ್ಲನೂ ಎತ್ತು ಹಾಕಿದ್ದೀನಿ. ನಾನು ಗೊಬ್ಬರ ಮಾಡ್ತೀನಲ್ಲ ಅದಕ್ಕೆ ಹಾಕಿದ್ದೀನಿ. ಈಗ ಮಗಳು ಕೂಡ ಬಂದಳು, ಅವಳನ್ನ ಕೂಡ ಒಂದು ಸ್ವಲ್ಪ ಮುಖ ಎಲ್ಲ ತೊಳೆಸ್ಬಿಟ್ಟು ರೆಡಿ ಮಾಡಿಸಿದೆ.
ಈಗ ಸ್ವಲ್ಪ ಟಿ ವಿ ನೋಡ್ತೀನಿ ಅಂತ ಹೇಳಿ ಟಿ ವಿ ನೋಡೋಕ್ಕೆ ಕೂತ್ಕೊಂಡಿದ್ಲು. ಈಗ ಕೇಕ್ ಕೊಟ್ಟೆ, ಅವಳಿಗೆ ತುಂಬ ಇಷ್ಟ ಕೇಕು, ಅದರಲ್ಲೂ ಚಾಕ್ಲೇಟ್ ಕೇಕ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ.